ಓಕೆ ರೆಡಿ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶೈನ್ ಶೆಟ್ಟಿ. ವಿಮೆನ್ಸ್ ಡೇ ಸ್ಪೆಷಲ್ ವೀಡಿಯೋದಲ್ಲಿ ನನ್ನನ್ನು ಯಾಕೆ ಇಲ್ಲಿ ಕೂರಿಸಿದಾರೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ನಾನೇ ಕೇಳ್ತೀನಿ ರೀ. ಓಪನ್ ದ ಗಿಫ್ಟ್ ಆ್ಯಂಡ್ ಟೆಲ್ ಮೀ ಮೋರ್ ಅಬೌಟ್ ಯೋರ್ ಕ್ವೀನ್. ಕ್ವೀನಿಗೆ ಹಾಕೋ ಗಿಫ್ಟನ್ನು ನನಗೆ ಕೊಟ್ಟಿದ್ದಾರೆ. ಲೆಟ್ಸ್ ಸಿ. ಗಿಫ್ಟಲ್ಲಿ ಒಂದು ಕಿರೀಟನ ಕೊಟ್ಟಿದ್ದಾರೆ ನನ್ನ ಕ್ವೀನ್ಗೋಸ್ಕರ. ಆ್ಯಂಡ್ ಟು ಟೆಲ್ ಯು ಮೋರ್ ಅಬೌಟ್ ಮೈ ಕ್ವೀನ್, ಪ್ರತಿಯೊಬ್ಬರ ಜೀವನದಲ್ಲೂ ಈ ಕ್ವೀನ್ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಹೂ ವಿಲ್ ಪುಷ್ ಯು ಟು ಕ್ರಿಯೇಟ್ ವಂಡರ್ಸ್, ಲೈಕ್ ಹೌ ಐ ವಾಸ್ ಪುಷ್ ಟು ಕ್ರಿಯೇಟ್ ವಂಡರ್ಸ್. ಸೊ ನನ್ನ ಜೀವನದ ಎಷ್ಟೋ ಮೊದಲನೇ ಹೆಜ್ಜೆಗಳಿಗೆ ಸ್ಫೂರ್ತಿಯಾದಂಥವ್ರು, ಹಾಗೆ ಇನ್ಸ್ಪೈರ್ ಮಾಡಿದಂಥವ್ರು ಆ್ಯಂಡ್ ಮೋಟಿವೇಟ್ ಮಾಡಿದಂಥವಳು ಈ ನನ್ನ ಕ್ವೀನ್. ನಾವು ಪ್ರತಿಯೊಬ್ಬರು ಕನಸುಗಳನ್ನ ಕಾಣ್ತೀವಿ, ಪ್ರತಿಯೊಬ್ಬರು ಸಾಧನೆಗಳನ್ನ ಮಾಡಬೇಕು ಅಂತ ಆಸೆಗಳನ್ನ ಇಟ್ಕೊಳ್ತೀವಿ. ಬಟ್ ಎಷ್ಟರ ಮಟ್ಟಿಗೆ ಆ ಸಾಧನೆನ ಮಾಡೋದಕ್ಕೆ, ಆ ಕನಸನ್ನ ಜೀವಿಸೋದಕ್ಕೆ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಫ್ಯಾಮಿಲಿಯವರು ಎಷ್ಟು ಸಪೋರ್ಟ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಮೈ ಕ್ವೀನ್ ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಟು ಫುಲ್ಫಿಲ್ ಆಲ್ ಮೈ ಡ್ರೀಮ್ಸ್, ಶಿ ಈಸ್ ದ ಫಸ್ಟ್ ಒನ್ ಎವರ್ ಟು ಮೋಟಿವೇಟ್ ಮೀ ಆ್ಯಂಡ್ ಪುಷ್ ಮೀ ಟುವರ್ಡ್ಸ್ ಇಟ್. Be it the first time I ever dreamt of getting into acting or something to do with the art field, ಅಲ್ಲಿ ನನ್ನ ಮೋಟಿವೇಟ್ ಮಾಡೋದ್ರಿಂದ ಹಿಡಿದು ಜೀವನದ ಕೆಲವು ನಿರ್ಧಾರಗಳನ್ನ ತೊಗೊಳ್ಬೇಕಾದ್ರೆ ಇದು ಸರಿನಾ ತಪ್ಪಾ ಅಂತ ಯೋಚಿಸೋದಕ್ಕೂ ಮುನ್ನ ನೀನೇನು ಮಾಡ್ತಾ ಇದೆಯೋ ಅದ್ರ ಜೊತೆ ನಾನು ಸಾಥ್ ಕೊಡ್ತೀನಿ ಅಂತ ಮೊದಲು ಹೆಜ್ಜೆನ ಇಟ್ಟವಳೆ ಅವಳು. ಅವಳು ಕೊಟ್ಟಿರುವಂಥ ಸ್ಫೂರ್ತಿಗೆ ನಾನು ಇವತ್ತು ವಾಟ್ ಎವರ್ ಐ ಆಮ್, ವೆರ್ ಎವರ್ ಐ ಹ್ಯಾವ್ ರೀಚ್ಡ್, ದಟ್ಸ್ ಬಿಕಾಸ್ ಆಫ್ ಹರ್ ಮೋಟಿವೇಶನ್ ಆ್ಯಂಡ್ ಹರ್ ಪ್ರೆಸೆನ್ಸ್ ಇನ್ ಮೈ ಲೈಫ್. ಓಕೆ, tell us more about the importance of her role in your life and in general. So I think previous question alle almost I have answered all these questions. As I said, wherever I am today and whatever I am today, there is a lot of contribution from her side. ಅವಳು ಇರಲಿಲ್ಲ ಅಂತ ಹೇಳಿದ್ರೆ, ನನ್ನ ಕ್ವೀನ್ ನನ್ನ ಜೀವನದಲ್ಲಿ ಇರಲಿಲ್ಲ ಅಂತ ಹೇಳಿದರೆ, ಕನಸುಗಳನ್ನ ಕಾಣ್ತಿದ್ನೇನೋ, ಕನಸುಗಳನ್ನ ಮುಟ್ಟುವಂಥ ಪ್ರಯತ್ನ ಮಾಡ್ತಿದ್ನೇನೋ, ಆದರೆ ಆ ಮುಟ್ಟುವಂಥ ಜರ್ನಿ ಏನಿತ್ತು, ಆ ಟ್ರಾವೆಲ್ ಏನಿತ್ತು, ಫ್ರಮ್ ದ ಮೊಮೆಂಟ್ ಐ ಡ್ರೀಮ್ಡ್ ಆಫ್ ಡೂಯಿಂಗ್ ಸಮಥಿಂಗ್ ಟು ಫುಲ್ಫಿಲ್ಲಿಂಗ್ ದಟ್ ಡ್ರೀಮ್, ಆ ಜರ್ನಿ ಇನ್ನೂ ಒಂದು ಸ್ವಲ್ಪ ಕಷ್ಟವಾಗಿರೋದು, ಇನ್ನೊಂದು ಸ್ವಲ್ಪ ಡಿಲೇಡ್ ಆಗಿರೋದು. If she wasn't there, I think it would have taken more time, or I don't know if I would ever do it or reach there, because that's why you have called her a queen, and I am also referring this queen to her, because that's what queens do, right? They ಒಬ್ಬ ರಾಜನ ಥರ ಆಗೋದಕ್ಕೆ, ರಾಜನ ಸ್ಥಾನ ಮುಟ್ಟೋದಕ್ಕೆ, ದೊಡ್ಡ ಸಾಧನೆಗಳನ್ನ ಮಾಡೋದಕ್ಕೆ, ಶಿ ಈಸ್ ದ ಒನ್ ಹೂ ವಿಲ್ ಬಿ ಮೋಟಿವೇಟಿಂಗ್ ಯು. ಆ್ಯಂಡ್ ದಟ್ಸ್ ವೆರಿ ಮಚ್ ವಾಟ್ ಹರ್ ಕಾಂಟ್ರಿಬ್ಯೂಷನ್ ಇಸ್, ದ್ಯಾಟ್ ಶಿ ಈಸ್ ಎವ್ರಿಥಿಂಗ್. So this is in your perspective of what your queen is. Generally, that person that you're thinking is a queen in other people's lives, you have found it very supportive in your journey. Generally, for others, how important do you feel that role in other people's life is? ಅದೇ ಇನ್ ಜನರಲ್ ಈ ಕ್ವೀನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಶಿ ಈಸ್ ದ ಓನ್ಲಿ ಒನ್, ಐ ಫೀಲ್ ದಿಸ್ ಕ್ವೀನ್ ಇಸ್ ದ ಓನ್ಲಿ ಒನ್ ಪರ್ಸನ್ ಇನ್ ಯುವರ್ ಎಂಟೈರ್ ಲೈಫ್, ಫ್ರಮ್ ದ ಡೇ ಯು ಆರ್ ಬಾರ್ನ್ ಟಿಲ್ ದ ಡೇ ಯು ಡೈ, ವಿಲ್ ಲವ್ ಯು unconditionally. So
ಐ ಥಿಂಕ್ ಈ ಕ್ವೀನ್ ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಾರೆ. ಆ ಕ್ವೀನನ್ನು ನಾವು ಎಷ್ಟು ಸಿಂಗಾರ ಮಾಡಿ, ಎಷ್ಟು ಆಸೆ ಮಾಡಿ, ಎಷ್ಟು ಮುದ್ದು ಮಾಡಿ ಅವಳನ್ನು ಆರಾಧಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ವಾಟ್ ಎವರ್ ಯು ಡೂ, ವಾಟ್ ಎವರ್ ಯು ಡೋಂಟ್ ಡೂ, ನಿಮ್ಮ ಆ್ಯಕ್ಷನ್ಸಿಂದ ಹರ್ ರಿಯಾಕ್ಷನ್ಸ್ ಆರ್ ನಾಟ್ ಡಿಪೆಂಡೆಂಟ್. ನೆವರ್ ಹರ್ ರಿಯಾಕ್ಷನ್ಸ್ ಆರ್ ಡಿಪೆಂಡೆಂಟ್ ಆನ್ ಯುವರ್ ಆ್ಯಕ್ಷನ್ಸ್. ವಾಟ್ ಎವರ್ ಯು ಆರ್, ಹವೆವರ್ ಯು ಆರ್, she will continue to love you unconditionally. That's what this queen does in your life. But ಆ ಕ್ವೀನ್ಗೆ ಜಾಸ್ತಿ ಕಲೆ ಕೊಟ್ಟರೆ, ಆಬ್ವಿಯಸ್ಲಿ ಒಂದು ಕಲ್ಲಿನ ಮೂರ್ತಿಗೆ ಒಂದು ದೇವಸ್ಥಾನದ ಒಳಗಡೆ ಇಟ್ಟು 10 ಜನ ಅದನ್ನು ಕೈ ಮುಗಿದು ಆರಾಧಿಸಿದ್ರೆ, ಅದು ದೇವರು ಅಂತ ನಂಬಿದ್ರೇ ಆ ಕಲ್ಲಿಗೆ ದೇವರು ಅನ್ನೋ ಶಕ್ತಿ ಬರೋದು. ಅದಕ್ಕೆ ಕಲೆ ಕೊಡೋದು ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ನಮ್ಮ ಜೀವನದಲ್ಲಿರುವಂಥ ಕ್ವೀನನ್ನು ನಾವು ಕೈ ಮುಗಿದು ನಾವು ಅವಳನ್ನು ಆರಾಧಿಸಿ ಅವಳು ದೇವರು ಅಂತ ನಂಬಿದಾಗ ಮಾತ್ರ ಅದರ ಎಫೆಕ್ಟ್ ಇನ್ನೂ ಜಾಸ್ತಿ ಇರುತ್ತೆ ನಮ್ಮ ಲೈಫಲ್ಲಿ. ಸೊ ದಟ್ಸ್ ವಾಟ್ ದಿಸ್ ಕ್ವೀನ್ ಕ್ಯಾನ್ ಡೂ ಇನ್ ಯುವರ್ ಲೈಫ್. ಆ್ಯಂಡ್ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಟ್ರೀಟಿಂಗ್ ಹರ್ ಲೈಕ್ ಅ ಕ್ವೀನ್ ಬಿಕಾಸ್ ಶಿ ಈಸ್ ಅ ಕ್ವೀನ್. ಸೊ ದಿಸ್ ಸಾಂಗ್ ಗೋಸ್ ಫಾರ್ ಮೈ ಕ್ವೀನ್. ನಾವೆಲ್ಲರೂ ಕನಸುಗಳನ್ನ ಕಾಣ್ತಿರ್ತೀವಿ, ಬಟ್ ಎಲ್ಲ ಕನಸುಗಳ ಮಧ್ಯೆ ವಿ ಆರ್ ಆಲ್ ದಟ್ ಭಟಕ್ತಾ ಹುವಾ ಸೋಲ್. ಸೊ ಫ್ರಮ್ ದ್ಯಾಟ್ ಸೋಲ್ ಟು ಮೈ ಕ್ವೀನ್, ದಿಸ್ ಸಾಂಗ್. ಓರೆ ಮನ್ವ ತೂ ತೋ ಭಾವರಾ ಹೈ, तू ही जाने तू क्या सोचता है, तू ही जाने तू क्या सोचता है, भावरे क्यों दिखाए सपने तू सोते जागते, जो बरसे सपने बूंद बूंद नैनों को मूंद मूंद, कैसे मैं कहूँ सोच ना सकूँ अनजाने रास्ते. बनी ಮೈಕ್ ಪಾರ್ಟ್ ಅರ್ನಾಲ್ ತೆಗಿಬುರ್ದಿನ್ನಲ್ಪ. ಸರಿ, ಸೊ ನೀವು ಇಷ್ಟೊತ್ತು ಯಾರನ್ನೆಲ್ಲ ಅನ್ಕೋತಾ ಇದ್ರು ನನಗೆ ಗೊತ್ತಿಲ್ಲ, ಬಟ್ ದ್ಯಾಟ್ಸ್ ಮೈ ಕ್ವೀನ್, ನಮ್ಮಮ್ಮ ಇಂದಿರಾ ಎಸ್ ಶೆಟ್ಟಿ. ಓಕೆ, ಸೊ ಇನ್ನೂ ಜಾಸ್ತಿ ಅವ್ರ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಲೆಟ್ ಮೀ ಟೇಕ್ ದ ನೆಕ್ಸ್ಟ್ ಕಾರ್ಡ್ ಆ್ಯಂಡ್ ಸಿ ವಾಟ್ಸ್ ರಿಟನ್ ಆ್ಯಂಡ್ ವಾಟ್ ದೇ ವಾಂಟ್ ಟು ನೋ ಅಬೌಟ್ ಮೀ ಆ್ಯಂಡ್ ಮೈ ಕ್ವೀನ್. So what is the biggest impact or life-changing incident when you realized how important her part in your life is? ಗೊತ್ತಿಲ್ಲ ಅಂದರೆ if I can answer this question in one incident, I have no idea. But if I have to think, I think I have to think deeper, because your mother plays this role every day, not just my mother, everybody's mother. ಪ್ರತಿಯೊಬ್ಬರು ತಾಯಂದರು ಕೂಡ ಈ ಕ್ವಶನ್ ಏನು ಕೇಳಿದ್ದೀರಾ. ಸೊ ಇಂಪ್ಯಾಕ್ಟ್ ಆರ್ ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್ is played by your mother on you every day, every second of your life. Only difference is that few realize it, few don't realize it. I'm here because I realized it every second and every day of my life. So to mention ಯಾವಾಗ ಏನು ಎತ್ತ ಅಂತ ಕೇಳಿದ್ರೆ ನೀವು, ಐ ಥಿಂಕ್ ಸೊ ಎವ್ರಿಬಡಿ ಕೆಪ್ಟ್ ಆಸ್ಕಿಂಗ್, ಅಂದರೆ ಪ್ರತಿಯೊಬ್ಬರು ಕೇಳ್ತಾ ಇದ್ರು, ವೆನ್ ವಾಸ್ ದ ಫಸ್ಟ್ ಟೈಮ್ ದಟ್ ಯು ವಾಂಟೆಡ್ ಟು ಆ್ಯಕ್ಟ್. ನಾನು ಯೂಶ್ವಲಿ there are a lot of people who act in dramas, who act in plays, who dance in school days, etc. ಬಟ್ ಎಷ್ಟು ಜನರ ಮನೆಯಲ್ಲಿ, ಎಷ್ಟು ಜನರ ತಾಯಿ ತಂದೆ, ಎಷ್ಟು ಜನರ ತಾಯಂದರು ಟೆಲ್ ಯುವರ್ ಕಿಡ್ಸ್ ದಟ್ ಯು ಆರ್ ಗುಡ್ ಅಟ್ ದಿಸ್, ಯು ಆರ್ ಗುಡ್ ಅಟ್ ಆ್ಯಕ್ಟಿಂಗ್, ಯು ಆರ್ ಗುಡ್ ಅಟ್ ಡ್ಯಾನ್ಸಿಂಗ್, ಯು ಆರ್ ಗುಡ್ ಅಟ್ ಸಿಂಗಿಂಗ್. ಐ ಥಿಂಕ್ ಯು ಶುಡ್ ಟೇಕ್ ದಿಸ್ ಆಸ್ ಅ ಕರಿಯರ್. ಐ ಡೋಂಟ್ ನೋ ಅಂದರೆ ಎಷ್ಟು ಜನರ ತಾಯಿ ತಂದೆ ಹೇಳ್ತಾರೆ ಅಂತ, ಬಟ್ ಮೇ ಬಿ ಇವತ್ತಿನ ದಿನದಲ್ಲಿ ದೇರ್ ಆರ್ ಲಾಟ್ ಆಫ್ ಪೇರೆಂಟ್ಸ್ ಹೂ ಟ್ರೈ ಆ್ಯಂಡ್ ಐಡೆಂಟಿಫೈ ವಾಟ್ ಯುವರ್ ಸನ್ ಆರ್ ಡಾಟರ್ ಇಸ್ ಗುಡ್ ಅಟ್, ಆ್ಯಂಡ್ ದೇ ಸ್ಟಾರ್ಟ್ ಟ್ರೈನಿಂಗ್ ದೆಮ್ ಫಾರ್ ದ ಕಮಿಂಗ್ ಡೇಸ್ ಆ್ಯಂಡ್ ಟು ಟೇಕ್ ದೋಸ್ ಥಿಂಗ್ಸ್ ಆಸ್ ಅ ಕರಿಯರ್. ಬಟ್ ನನ್ನ ಜೀವನದಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಸಿಂಗಿಂಗ್, ಡ್ಯಾನ್ಸಿಂಗ್, ಏನೇ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿನ ಐಡೆಂಟಿಫೈ ಮಾಡಿ
ನಾನು ಬಹುಶಃ 6th ಸ್ಟ್ಯಾಂಡರ್ಡ್ ವಾಸ್ ದ ಫಸ್ಟ್ ಟೈಮ್ ಎವರ್ ವಿ ಸಾ ಅಡ್ವರ್ಟೈಸ್ಮೆಂಟ್ ಇನ್ ದ ನ್ಯೂಸ್ ಪೇಪರ್ ಸೇಯಿಂಗ್ ದಟ್ ಆ್ಯಕ್ಟರ್ಸ್ಗಳು ಬೇಕಾಗಿದ್ದಾರೆ. ಆ್ಯಂಡ್ ಶಿ ಟುಕ್ ಮೀ ಟು ಫೋಟೋಗ್ರಾಫರ್ ಆ್ಯಂಡ್ ಕ್ಲಿಕ್ ಮೈ ಪಿಕ್ಚರ್ಸ್. ಇವತ್ತು ನಂಗೆ ನೆನಪಿದೆ, ವಿಜಯನಗರಲ್ಲಿ ಶಿ ಟುಕ್ ಮಿ ಟು ಸ್ಟುಡಿಯೋ. ಅಲ್ಲಿ ಹೋಗಿ ನಾವು ಫೋಟೋಸ್ ಕ್ಲಿಕ್ ಮಾಡಿದ್ವಿ ಆ್ಯಂಡ್ ದೆನ್ ವಿ ಸೆಂಟ್ ಇಟ್ ಟು ದಟ್ ಆಡಿಷನ್ ಸ್ಕ್ರೀನ್ ಟೆಸ್ಟ್ ಇರುವಂಥ ಪ್ರೊಡಕ್ಷನ್ ಕಂಪನಿಗೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್ ಆಫ್ಟರ್ ದಟ್. ಅದು ವಿ ನೆವರ್ ಗಾಟ್ ಎ ರೆಸ್ಪಾನ್ಸ್. ಬಟ್ ದಟ್ ವಾಸ್ ದ ಫಸ್ಟ್ ಟೈಮ್ ಎವರ್ ನನಗೆ, ಅಂದರೆ ಬಿಕಾಸ್ ಐ ಆಮ್ ಅನ್ ಆ್ಯಕ್ಟರ್ ಟುಡೇ, ಐ ಆಮ್ ಟೇಕಿಂಗ್ ದಿಸ್ ಪರ್ಸ್ಪೆಕ್ಟಿವ್ ಆಫ್ ಮೈ ಮದರ್ making a first impact on my life as an actor. So that was the first time ever she clicked a picture and she sent it to that address and trying if her son can get into acting when he was in the 6th standard. So this is the first time ever. Idu ನನಗೆ ನೆನಪಿದೆ. And eventually ಅದಾದ ನಂತರ every step, every opportunity that I have got, ಅದು ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಹೋಗೋದಕ್ಕೋಸ್ಕರ ಯಾವ ಥರದ್ದೆಲ್ಲ ಸಪೋರ್ಟ್ ಬೇಕು, ಯಾವ ಥರದ್ದೆಲ್ಲ ಮೋಟಿವೇಶನ್ಗಳು ಬೇಕು, ದಟ್ ಶಿ ಈಸ್ ನೆವರ್ ಮಿಸ್ ಡೂಯಿಂಗ್ ಇಟ್. ದಟ್ಸ್ ಅಬೌಟ್ ಮೈ ಕ್ವೀನ್ ಆ್ಯಂಡ್ ಹರ್ ಇಂಪ್ಯಾಕ್ಟ್, ಇನಿಷಿಯಲ್, ಲೇಟರ್, ಎವ್ರಿ ಡೇ, ಎವ್ರಿ ಸೆಕೆಂಡ್ ಇಂಪ್ಯಾಕ್ಟ್ ಆಫ್ ಹರ್ ಮೋಟಿವೇಶನ್ ಇನ್ ಮೈ ಲೈಫ್. ಈಗ ಅವ್ರು ಹೇಳಿದ್ರಲ್ಲ ನಮ್ಗೆ 6th ಸ್ಟ್ಯಾಂಡರ್ಡ್ ಅಲ್ಲಿ ಹೀಗೆ ಕರ್ಕೊಂಡು ಹೋದ್ರಂತ, ನಿಮ್ಗೆ ಯಾಕೆ ಅನ್ನಿಸ್ತು ನಾನು ಇದು ಮಾಡ್ಬೇಕು, ಇವನಿಗೆ ಆಕ್ಟರ್ ಆಗುವಂತದ್ದು ಕಾಣ್ತಾ ಇದೆ ನನ್ಗೆ ಅಂತ ಆಯ್ತಾ? ಮನೇಲೆಲ್ಲ ಮಾಡ್ತಾ ಇದ್ರ ಹಾಗೆ, ಯಾಕೆ ನೀವು ಕರ್ಕೊಂಡು ಹೋದ್ರಿ? ಅವನು ಎಲ್ಲದರಲ್ಲೂ ಹಾಡು ಹೇಳೋದು ಮತ್ತು ನಾಟಕದಲ್ಲೆಲ್ಲ ಮಾಡ್ತಾ ಇದ್ದ. ಮತ್ತು ನಾವು ಟಿ ವಿಯಲ್ಲೆಲ್ಲ ನೋಡ್ತಾ ಇತ್ತಲ್ವ, ಹಾಗಾಗಿ ಕರ್ಕೊಂಡೋಗಿ ಒಂದು ಚಾನ್ಸ್ ಸಿಕ್ಕಲಿ ಅಂತೇಳಿ ಕರ್ಕೊಂಡೋಗಿ ಟ್ರೈ ಮಾಡ್ತಿದ್ದು. ಸರಿ ಐತೆ. ಕಡೆಗೆ ಸ್ಟುಡಿಯೋಕ್ಕೆಲ್ಲ ಕರ್ಕೊಂಡೋಗಿ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದ ಅವನನ್ನು, ವಿಜಯನಗರ ಸ್ಟುಡಿಯೋದಲ್ಲಿ ಕರ್ಕೊಂಡೋಗಿ. ಸೊ ಆಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದೆಲ್ಲ ಕಳಿಸಿದ್ದು ಬರ್ಲಿಲ್ಲ, ವಾಪಸ್ ಬರ್ಲಿಲ್ಲ. ಮತ್ತೆ ಒಂದಿನ ಅವರು ಆಕ್ಟರ್ ಆದಾಗ, ಮೊದಲನೇ ಸರಿ ಚಾನ್ಸ್ ಸಿಕ್ಕು ಅವ್ರು ಮಾಡಿದಾಗ, ನಿಮ್ಗೆ ಇದ್ದಿದ್ದ ಭಾವನೆ ಏನು, ಅಲ್ಲಿವರೆಗೂ ನಡೆದಿದ್ದು ಜರ್ನಿ ಏನು ಅನ್ನೋದನ್ನ ಹೇಳಿ. ಆವಾಗ ಖುಷಿ ಆಯಿತು, ಮತ್ತು ನೆನಪಾಯಿತು. ಒಂದು ಕಾರ್ಕಳದಲ್ಲಿ ಒಂದು ಅವನಿಗೆ ಕರೆದಿದ್ರು. ಆವಾಗ 2 ರೀಲಿನ ದುಡ್ಡು ಕೊಡಿ ಅಂಥೇಳಿ ಅವ್ರು ಕೇಳಿದರು. ಸೊ ಬೇಸಿಕ್ಲಿ ಆವಾಗ ಫಿಲ್ಮ್ಗಳಲ್ಲಿ ಬರೀ ರೀಲ್ ಮಾತ್ರ ಯೂಸ್ ಮಾಡ್ತಾ ಇದ್ರಲ್ಲ. ಸೊ ನೀನು ಫಸ್ಟ್ ಹೀರೋ ಆಗಬೇಕಾದ್ರೆ ಇಷ್ಟು ಇನ್ವೆಸ್ಟ್ ಮಾಡು, ಇಲ್ಲ ಅದಾಗಲ್ಲ ಅಂದರೆ ಅಟ್ಲೀಸ್ಟ್ ಸೆಕೆಂಡ್ರಿ ಹೀರೋ ಆಗಬೇಕು ಅಂದರೆ ಇಷ್ಟು ಇನ್ವೆಸ್ಟ್ ಮಾಡು. ಸೊ ವಾಟ್ ಈಸ್ ಅ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದಾಗ ಆ ರೀಲ್ದು ಕ್ಯಾನ್ ಬರ್ತಾ ಇತ್ತಲ್ಲ, ಅದು 2 ರೀಲಿಗೆ 2 ಕ್ಯಾನಿಗೆ ಆಗುವಷ್ಟು ದುಡ್ಡನ್ನು ತಂದುಕೊಡು, ನಿನ್ನ ಸೆಕೆಂಡ್ ಹೀರೋ ಮಾಡ್ತೀನಿ. ಇಲ್ಲ 20 ಕ್ಯಾನ್ಗೆ ಆಗೋಷ್ಟು ರೀಲ್ ತಂದುಕೊಟ್ರೆ, ಅಂದರೆ 20 ಕ್ಯಾನ್ಗೆ ಆಗೋಷ್ಟು ದುಡ್ಡನ್ನು ಅರೇಂಜ್ ಮಾಡಿದ್ರೆ ನಿನ್ನ ಹೀರೋ ಮಾಡ್ತೀನಿ ಅನ್ನುವಂಥ ಒಂದು ಅದು ಅಷ್ಟೇ ನ್ಯೂಸ್ ಪೇಪರಲ್ಲೇ ಬಂದಿದ್ದು. ಇವರೇ ನನಗೆ ತೋರಿಸಿದ್ದು ಅದನ್ನು ಕೂಡ. ಒಂದು ಸ್ವಲ್ಪ ಪೇಪರಲ್ಲಿ ಬಂದಿತ್ತು, ಅದನ್ನು ಕಟ್ ಮಾಡಿ ಇವನಿಗೆ ತೋರಿಸಿದ್ದೆ ನಾನು, ಹೋಗು ಅಂತೇಳಿ. ಹೋಗಿ ಬಂದ ಅವನು ಬರೋ ಖುಷಿಯಲ್ಲಿದ್ದೆ ನಾನು, ಏನು ಚಾನ್ಸ್ ಸಿಗ್ಬೋದೇನೋ ಅಂತೇಳಿ. ಕಡೆಗೆ ಬಂದವನು ಹೇಳಿದ, ತೊಂದರೆ ಇಲ್ಲಲ್ಲ, ಕಡೆಗೆ ಬಂದವನು ಹೇಳ್ದ, ಅಮ್ಮ 2 ರೀಲಿನ ದುಡ್ಡು ಕೊಟ್ಟರೆ ನಮಗೆ ಚಾನ್ಸ್ ಕೊಡ್ತಾರಂತೆ ಅಂಥೇಳಿ. ಆವಾಗ ನನಗೆ ಖುಷಿ ಆಯಿತು. ನಂದು 2 ಬಳೆ ಇತ್ತು, ಆವಾಗ ಹೊಸ ಬಳೆ ಮಾಡಿದ್ದಷ್ಟೇ. ಬೇಸಿಕ್ಲಿ ಹೋಲ್ ಕಾಸ್ಟ್ ಆಫ್ ಒಂದು ಕ್ಯಾನ್ ವಾಸ್ ಸಮ್ವೇರ್ ಅರೌಂಡ್ 13,000 or 18,000, ನನಗೆ ಗೊತ್ತಿಲ್ಲ. ಬೇಡ ಬಿಡಿ ಅಂದರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಅವಕಾಶ ತಗೊಳ್ಳೋ ಅಷ್ಟು ನಮಗೆ ಫೈನಾನ್ಷಿಯಲಿ ಅಷ್ಟು ಆ ಇಂಡಿಪೆಂಡೆನ್ಸ್ ನಮಗಿಲ್ಲ, ಬೇಡ ಅಂತ ಹೇಳಿದಾಗ ದಟ್ ಈಸ್ ವೆನ್ ಶಿ ವಾಸ್ ಲೈಕ್, ಇಲ್ಲ ಈ ಥರದ ಆಪರ್ಚುನಿಟಿ ಸಿಕ್ಕಿದೆ, ಮತ್ತು ಇವತ್ತು ಚಿನ್ನ ಹೋದರೂ ಪರವಾಗಿಲ್ಲ, ನಾಳಿನ ದಿವಸ ನೀನು ಒಳ್ಳೆ ಅವಕಾಶಗಳು ಸಿಕ್ಕಿ ಮತ್ತೆ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಇವಾಗ 2 ಬಳೆ ಇದೆ, ಇದನ್ನು ತೊಗೊಂಡೋಗಿ ಬ್ಯಾಂಕಲ್ಲಿಟ್ಟು ನೀನು 2 ರೀಲ್ ತಗೋ ಅಂತ ಶಿ ಹ್ಯಾಡ್ ಸಪೋರ್ಟೆಡ್. ಬಟ್ ದೆನ್ ನಾನು ದಡ್ಡ ಆಗೋದು ಇಷ್ಟ ಇರಲಿಲ್ಲ. ಅದಕ್ಕೆ ಒಂದಿಷ್ಟು ಜನರ ಹತ್ರ ಎಲ್ಲ ಕೇಳಿ ಹೆಂಗೆ ಸತ್ಯನ ಸುಳ್ಳ ಅಂತ ಹೇಳಿದಾಗ, ಬೇಡ ಈ ಥರ ತುಂಬ ಅವಕಾಶಗಳು ಹುಟ್ಕೊಳ್ತವೆ ಅಂತ ಹೇಳಿ ನಾವು ಅದನ್ನ, ಅಂದರೆ ವಿ ಡಿಂಟ್ ಟೇಕ್ ದಟ್ ಸ್ಟೆಪ್ ಬಿಕಾಸ್
ಐ ವಾಸ್ ವಾಟ್ 11th ಸ್ಟ್ಯಾಂಡರ್ಡಲ್ಲಿದ್ದೆ ನಾನು ಇನ್ನೂ ಅವಾಗ. ಸೊ ಅದಕ್ಕೆ ಬೇಡ ಅಂದರೆ ಆ ಥರದ್ದು ಸ್ಕ್ಯಾಮ್ಗಳಿಗೆ ತಗಲಾಕೊಳ್ಳೋದು ಬೇಡ ಅಂತ ಐ ಜಸ್ಟ್ ಡ್ರಾಪ್ ದಟ್ ಪ್ಲ್ಯಾನ್ ಆ ಟೈಮಲ್ಲಿ. ಆ್ಯಂಡ್ ದೆನ್ ಹಂಗೆ ಮತ್ತೆ ಮುಂದೆ ಬರೀತು ಜೀವನ. ತುಂಬಾ ಕನ್ಸು ಕಾಣುವಂತ ಒಬ್ಬ ಮಗ ಅಂತ ನಾನು ಹೇಳಿದ್ರಿ, ಮಗು ಅಥವಾ ಮಗಳು ಇದ್ದಾಗ ಆ ಕನಸಿಗೆ ಸಪೋರ್ಟ್ ಮಾಡುವಂಥದ್ದು ತಾಯಿಯ ಒಂದು ರೋಲ್ ಏನಿದೆ ಅದೆಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಒಂದು ಮಗುವಿನ ಜೀವನದಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಅದೇ ಮುಖ್ಯ ಅಲ್ವಾ ಮಕ್ಕಳಿಗೆ, ತಾಯಿದು ಸಪೋರ್ಟ್ ಕೊಡೋದು. ಕರೆಕ್ಟ್. ಈಗ ಎಷ್ಟು ನಮಗೂ ಒಂದು ಆಸೆ ಇರುತ್ತೆ, ಅವರಿಗೂ ಒಂದು ಆಸೆ ಇರುತ್ತಲ್ವ. When the women are usually not very practical. So your father will always think about how practically I can take this forward, whatever it is, your career, your life, whatever. But mothers will always think from an emotional part of it. So ಚಿಕ್ಕವರಿಂದ ಎಲ್ಲರೂ ಹೇಳ್ತಿರ್ತಾರೆ, ಇವನ್ ಮುದ್ದು, ಇವನ್ ಚೆನ್ನಾಗಿ ಗುಂಡಿಗೆ ಮುದ್ದಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಹೇಳಿದಾಗ, and adding to it when your son actually has some talent of not acting, ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ವೆನ್ ಇನ್ನೊಂದು 10 ಜನ ಕೂತಾಗ ಅವ್ರನ್ನೆಲ್ಲರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಅವನಲ್ಲಿ ಒಂದು ಎಂಥದೋ ಒಂದು ಚಾರ್ಮ್ ಇರುತ್ತಲ್ಲ, ಆ ಚಾರ್ಮ್ ಅವನಲ್ಲಿ ಇದೆ ಅಂತ ಹೇಳಿದಾಗ, there is a very emotionally, there is a very innocent part of your mother which says ಇವನೊಂದು ಆಕ್ಟರ್ ಆದ್ರೆ ಚೆನ್ನಾಗಿರುತ್ತೆ. ದಿಸ್ ಇಸ್ ವಾಟ್ ಇಟ್ ಇಸ್ ಫಾರ್ ಹರ್. ಶೈನ್ಗೆ ಆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇತ್ತು, ಇರೋದು ನಿಮ್ ಸಪೋರ್ಟ್ ಇಂದ ಆಯ್ತು ಅನ್ನೋದು ಶೈನ್ ಅನ್ಸಿದೆ. ಅಲ್ಲಿ ಎಷ್ಟೊಂದು ಜನ ಬೇರೆ ಬೇರೆ ತರ ಕನ್ಸ್ಕೊಂಡವ್ರು ಇದಾರೆ. ಒಬ್ಬ ಮಗನಿಗೆ ಫಾರಿನ್ ಹೋಗ್ಬೇಕನ್ನೋ ಆಸೆ ಇರ್ಬೋದು, ಇನ್ನೊಬ್ಬನಿಗೆ ಇನ್ನೊಂದು ಆಗ್ಬೇಕಂತ ಆಸೆ ಇರ್ಬೋದು. ಇಷ್ಟೆಲ್ಲದರಲ್ಲೂ ತಾಯಿ ಅನ್ನೋ ಸ್ಥಾನ ಆ ಮಗನಿಗೆ, ಆ ಸ್ಥಾನದ್ದು ಪ್ರಾಮುಖ್ಯತೆ ಏನು ಅನ್ನೋದು ನಿಮ್ ಕಡೆ ಹೇಳಿ, ಹೆಂಗೆ ಹೇಳ್ತೀರಿ? ಅದೇ ಈಗ ಫಸ್ಟ್ ಹೇಳ್ರಲ್ಲ, ಅದೇ My mother is in two extremes. Either she will laugh or she will cry. ಒಂದು ತಾಯಿ ಆದವಳಿಗೆ ಮಕ್ಕಳದ್ದು ಆಸೆ ಏನಂತ ಹೇಳಿ ಗೊತ್ತಿರುತ್ತಲ್ವ. ತಂದೆಗೆಲ್ಲ ಅಷ್ಟೆಲ್ಲ ಮನಸ್ಸಿರಲ್ಲ. ತಾಯಿ ದಿಕ್ಕಳಿಗೆ ಮಕ್ಕಳು ತುಂಬ ಮುಂದೆ ಬೆಳಿಬೇಕು ಅಂಥೇಳಿ ತುಂಬ ಆಸೆ ಇರುತ್ತೆ. ಮತ್ತು ನಾವು ಸಾಥ್ ಕೊಟ್ಟರೆ ಮಕ್ಕಳು ಮುಂದೆ ಹೋಗೋದಲ್ವ, ಅವ್ರಿಗೂ ಒಂದು ಖುಷಿ ಆಗುತ್ತೆ. The first bike was bought from her brother's bike only. She only bought for me. But my father wouldn't do that. ನನ್ನ ತಂದೆ ಬೈಕ್ ಕೊಡಿಸ್ಬೇಕು ಅಂದರೆ ನಾನು 90% ತೆಗಿಬೇಕಿತ್ತು. ಅದು ನನ್ನ ಲೈಫಲ್ಲಿ ನನ್ನ ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕಾಗಿತ್ತು ಹಂಗಿದ್ದಿದ್ರೆ. ಸೊ ಈವನ್ ವೆನ್ ಯುವರ್ ಸನ್ ಫೇಲ್ಸ್, ಹೌ ಕ್ಯಾನ್ ಯು ಬೈ ಅ ಬೈಕ್? ಸಿಗುತ್ತೆ ಅಂದರೆ ನಾನು ಬಳೆ ಬ್ಯಾಂಕಲ್ಲಿ ಇಟ್ಟು ಇವನಿಗೆ ಬೈಕ್ ಕೊಡಿಸಿದ್ದು, ನಮ್ಮ ಅಣ್ಣನ ಬೈಕನ್ನು. ಐ ವಾಸ್ ವಿಜೆ ಅವಾಗ, ಅದಕ್ಕೆ ಶಿ ವಾಸ್ ಲೈಕ್ ಬೇಡ, ಒಂಚೂರು ಓಡಾಟಕ್ಕೆ ಒಂದು ಬೈಕ್ ಏಕಿರಲಿ ಅನ್ನೋ ಥರ. ಆಮೇಲೆ ಅವರು ವಾರಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕಾಗಿತ್ತಲ್ಲ. ಎಲ್ಲದಕ್ಕೂ ಶಿ ಕಾಂಟ್ ಡಿಪೆಂಡ್, ಅವ್ರ ಸ್ವಾರ್ಥ ಇದೆ ಅದರಲ್ಲಿ. ಎಲ್ಲದಕ್ಕೂ ಶಿ ಕಾಂಟ್ ಡಿಪೆಂಡ್ ಆನ್ ಹರ್ ಹಸ್ಬೆಂಡ್. ಸೊ ಶಿ ವಾಸ್ ಪ್ರಿಪೇರಿಂಗ್ ಹರ್ ಸನ್ ಟು ಬಿ ಹರ್ ಡ್ರೈವರ್. ಆಲ್ಸೋ ಇವಾಗ ಮಕ್ಳು ಕನ್ಸ್ಕೊಂಡಾಗ ಅದನ್ನ ನೆರವೇರಿಸಲಿಲ್ಲ, ಬೇಡ ಅಂತ ಅಂದ್ರೆ ದಾರಿ ತಪ್ಪುವಂತ ಸಾಧ್ಯತೆನೂ ಇರುತ್ತೆ ಮಕ್ಕಳಿಗೆ. ಸೊ ಆ ರೀತಿ ಯೋಚನೆ ಮಾಡಿದ್ರು ತಾಯಿ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅನ್ನೋದು ನಿರ್ಧಾರ ಮಾಡೋದ್ರಲ್ಲೂ ಒಂದು ಇಂಪಾರ್ಟೆನ್ಸ್ ಇದೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು? ಮಕ್ಕಳಿಗೆ ತಾಯಿ ದಿಕ್ಕಳಾದವರು ಒಂದು ಸಾಥ್ ಕೊಡಬೇಕು. ಮತ್ತು ಅವರಿಗೆ ಆಸೆ ಇದ್ದಿದ್ದನ್ನು ನಾವು ಕೊಡದಿದ್ದರೆ ಅವರು ಬೇರೆ ದಾರಿ ಹಿಡಿತಾರಲ್ವ. ಹಾಗಾಗಿ ನಾವು ಒಂದು ಸಾಥ್ ಕೊಡಬೇಕು ಅವ್ರಿಗೆ, ಮಕ್ಕಳಿಗೆ. ಆವಾಗ ಖುಷಿ ಆಗ್ತಾ ಹೋಗುತ್ತೆ, ಅವ್ರಿಗೆ ಇನ್ನೂ ಮುಂದೆ ಹೋಗ್ತಾ ಇರ್ತಾರೆ. ಅಂದರೆ ಮತ್ತು ಮಕ್ಕಳ ಆಸೆ ಪಟ್ಟಿದ್ದನ್ನೆಲ್ಲ ಕೊಡಿಸ್ಬೇಕಂತೇಳಿ ಇಲ್ಲ, ಅವ್ರಿಗೆ ಯಾವುದು ಮುಖ್ಯ ಬೇಕಾಗುತ್ತೆ ನಮ್ಗೆ ಗೊತ್ತಾಗುತ್ತಲ್ವ, ಅದನ್ನು ಕೊಡಿಸ್ಲೇಬೇಕು ನಾವು ತಾಯಿ ಆದವರು. ತಂದೆ ಆದವರಿಗೆ ಒಂದು ಬೇರೆ ಬೇರೆ ಆಸೆ ಇರುತ್ತೆ, ಇಂಜಿನಿಯರ್ ಆಗಬೇಕು, ಅದಾಗಬೇಕು, ಇದಾಗಬೇಕಂತೇಳಿ. ತಾಯಿ ಆದವಳಿಗೆ ಮಕ್ಕಳೊಟ್ಟಿಗೆ ಇದ್ದು ಗೊತ್ತಿರುತ್ತಲ್ವ, ಅವರು ಹೇಗೆ ಏನು ಅಂಥೇಳಿ, ಮಕ್ಕಳಿಗೆ ಏನು ಆಸೆ ಇರುತ್ತಂತೆ ಗೊತ್ತಿರುತ್ತಲ್ವ. ಹಾಗಾಗಿ ನಾವು ಸಪೋರ್ಟ್ ಕೊಟ್ಟ ತಕ್ಷಣ ಮಕ್ಕಳು ಒಂದು ಮುಂದುವರಿತಾರೆ, ಅವರಿಗೂ ಒಂದು ಖುಷಿ ಆಗುತ್ತೆ. ಎಲ್ಲ ತಾಯಿ ದಿಕ್ಕಳು ಮಕ್ಕಳದ್ದು ಮನಸ್ಸಲ್ಲಿ ಏನಿದೆ ಅಂತ ತಾಯಿ ದಿಕ್ಕಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ಅವರ ಆಸೆನೆಲ್ಲ ಇದು ಮಾಡಿದರೆ ಅವರಿಗೂ ಒಂದು ಖುಷಿ ಆಗುತ್ತೆ, ಮಕ್ಕಳು ಒಂದು ಮುಂದೆ ಹೋಗ್ತಾರೆ, ಅವರಿಗೂ ಒಂದು ಇನ್ನೂ ಮುಂದೆ ಹೋಗುವ ಅಂಥೇಳಿ ಒಂದು ಆಸೆ ಆಗುತ್ತೆ. ಆವಾಗ ನಮಗೂ ಒಂದು ಖುಷಿ ಆಗುತ್ತೆ. ಖುಷಿ ಆಗುತ್ತೆ, ಆಸೆ ಆಗುತ್ತೆ. ಇವನು ಎಲ್ಲ ಅದರಲ್ಲೇ ಪಳಗಿದವನು. ನಮಗೆ ಅಂತ ನಮ್ಗೆ ಸೌಟ್ ಹಿಡಿಯೋದು, ಇವನು ಹೋಟ್ಲಲ್ಲಿ ಬಳಸೋದು,
ಚಟ್ನಿ ಕಲಸೋದು ಅದೊಂದು ಬರುತ್ತೆ. ಸೊ ಯೂಶ್ವಲಿ ಅದೇ ನಮ್ಮ ತಾಯಿ ಹೇಳ್ದಂಗೆ ನಮ್ಮ ತಂದೆ ಆದವರಿಗೆ ಅವ್ರದ್ದೇ ಒಂದಿಷ್ಟು ಕನಸುಗಳಿರುತ್ತೆ. ಅಕ್ಕಪಕ್ಕ ಅವ್ರ ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಅವ್ರ ಮಕ್ಕಳೆಲ್ಲ ಏನು ಮಾಡ್ತಿರ್ತಾರೆ, ಅವ್ರ ಫ್ರೆಂಡ್ಸ್ ಮಕ್ಕಳೆಲ್ಲ ಏನು ಮಾಡ್ತಾ ಇರ್ತಾರೆ, ಅದಕ್ಕೆ ಸರಿಯಾದ ಮಟ್ಟಕ್ಕೆ ಸಮಾಜದಲ್ಲಿ ಇರುವಂಥ ಒಂದು ಸ್ಟೇಟಸ್ಗಳ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ನಾವು ಯಾವ ಥರ ಬೆಳೆಸ್ಬೇಕು ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ ಹೊರತು ನಮ್ಮ ಮಕ್ಕಳ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಅರ್ಥಕೊಳ್ಳೋದು ಪಾಪ ಅವ್ರಿಗೆ ಟೈಮ್ ಇರಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ಫಾದರ್ಸ್ ಫಾರ್ ಇಟ್, ಬಟ್ ಅವ್ರಿಗೆ ನಮ್ಮನ್ನ ತಾಯಿ ಅಂದ್ರೆ ನಮ್ಮನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ, ಬೀಯಿಂಗ್ ಎಟ್ ಹೋಮ್, ಲುಕಿಂಗ್ ಎಟ್ ಅಸ್ ಫಾರ್ ಕಂಪ್ಯಾರಿಟಿವ್ಲಿ ಮೋರ್ ಟೈಮ್ ದ್ಯಾನ್ ದ ಫಾದರ್ಸ್. ನಮ್ಮನ್ನು ಅವ್ರು ಎಷ್ಟು ತಿಳ್ಕೊಂಡಿರ್ತಾರೆ ಅಷ್ಟು ನಮ್ಮ ತಂದೆಯವ್ರು ತಿಳ್ಕೊಂಡಿರಲ್ಲ. ಆ್ಯಂಡ್ ಆ ತಂದೆ ಅಂದ್ರಿಗೆ ಇಲ್ಲ, ಇವನ್ ಕನ್ಸು ಅದಿಲ್ಲ, ಇವನ್ ಕನ್ಸು ಬೇರೆ ಥರ ಇದೆ, ಅವನ ಆಸೆ ಬೇರೆ ಥರ ಇದೆ, ಅವನ ಟ್ಯಾಲೆಂಟ್ ಈ ಕ್ಷೇತ್ರದಲ್ಲಿದೆ ಅಂತ ಅರ್ಥ ಮಾಡಿಸಿ ಅದಕ್ಕೆ ಸಪೋರ್ಟ್ ಮಾಡೋ ಹಾಗೆ ಮಾಡೋದು ತಾಯಿ ಅಂದರು. ಆ್ಯಂಡ್ ದಟ್ಸ್ ವಾಟ್ ಮೈ ಮದರ್ ಇಸ್ ಡನ್ ಆಲ್ ಮೈ ಲೈಫ್. ಸೊ ನಮ್ಮ ತಂದೆ ನಾನು ಇಂಜಿನಿಯರ್ ಆಗಬೇಕು, ಇಲ್ಲ BCA ಮಾಡಬೇಕು, ಕಂಪ್ಯೂಟರ್ ಫೀಲ್ಡಲ್ಲಿ ಏನೋ ಮಾಡಬೇಕು ಅಂತೆಲ್ಲ ಆಸೆ ಪಡ್ತಿರ್ಬೇಕಾದ್ರೆ ವೆನ್ ಐ ಗಾಟ್ ಸೆಲೆಕ್ಟೆಡ್, ಬಾಂಬೆಲಿ ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಐಸ್ ಅಂತ, ಮಹಾರಾಜ್ ಫಿಲ್ಮ್ಸ್ ಅವ್ರದ್ದು, ಅಲ್ಲಿ ಸೆಲೆಕ್ಟ್ ಆದಾಗ ಇಲ್ಲ ಫಾರ್ ದ ಫಸ್ಟ್ ಟೈಮ್ ಎವರ್ ಐ ಸಾ ಮೈ ಫಾದರ್ ಸಪೋರ್ಟಿಂಗ್ ಮೀ ಟು ಗೋ ಪರ್ಸ್ಯೂ ಆ್ಯಕ್ಟಿಂಗ್. ಆ್ಯಂಡ್ ದ್ಯಾಟ್ಸ್ ಬಿಕಾಸ್ ಆಫ್ ಮೈ ಮದರ್. ಸೊ ಶಿ ವಾಸ್ ದ ಒನ್ ಹೂ ಮೇಡ್ ಹಿಮ್ ಅಂಡರ್ಸ್ಟ್ಯಾಂಡ್ ಇಲ್ಲ ಅವ್ನು ಆ್ಯಕ್ಟಿಂಗಲ್ಲೇ ಸಿಕ್ಕಾಪಟ್ಟೆ ಆಸೆ ಇದೆ. ಆ್ಯಂಡ್ she was the one who made my father understand that let's start supporting him step by step so that he can be an actor one day. That is how my dad got in touch with some television, local television in Udupi, and allinda I got into anchoring in a local television, and then he saw my capacity as an anchor in the television and how I would look if I become an actor. So eventually that he figured out. ಆ್ಯಂಡ್ ನನ್ನ ಸೆಲೆಕ್ಷನಲ್ಲಿ ಆ ಇನ್ಸ್ಟಿಟ್ಯೂಟಲ್ಲಿ ಆದಾಗ ವಿ ಹ್ಯಾಡ್ ಟು ಪೇ ಸಮ್ವೇರ್ ಅರೌಂಡ್ 2.5 lakhs. ಸೊ ನಾನು ಅಲ್ಲೇ ಆಸೆ ಬಿಟ್ಟು ಐ ಕಾಲ್ಡ್. ದೇ ವರ್ ಆಲ್ ಎಕ್ಸೈಟೆಡ್. ಮೈ ಮದರ್ ವಾಸ್ ಎಕ್ಸೈಟೆಡ್, ಮೈ ಫಾದರ್ ವಾಸ್ ಎಕ್ಸೈಟೆಡ್ ಟು ನೋ ವಾಟ್ ಆ್ಯಕ್ಚುಲಿ ಹ್ಯಾಪನ್ಡ್ ವಿತ್ ದ ಆಡಿಷನ್ಸ್. ಐ ವಾಸ್ ಸೆಲೆಕ್ಟೆಡ್, ಬಟ್ ದೆನ್ ದ ಮೊಮೆಂಟ್ ದೇ ಸೆಡ್ 2.5 lakhs ನೀವು ಕಟ್ಟಬೇಕು. ಮೈ ಫಾದರ್ ಜಸ್ಟ್ 1 year ಬ್ಯಾಕ್ ನಾನೊಂದು ಜರ್ನಲಿಸಮ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಒಂದು ಕೋರ್ಸ್ ಮಾಡಬೇಕು ಮಣಿಪಾಲಲ್ಲಿ ಅಂತ ಹೇಳಿದಾಗ ಇಟ್ ವಾಸ್ ಸಮ್ವೇರ್ ಅರೌಂಡ್ 2.5 lakhs. ದ ಸೇಮ್ ಅಮೌಂಟ್ ವಾಟ್ ಐ ವಾಸ್ ಸಪೋಸ್ ಟು ಪೇ ಫಾರ್ 1 year ಇನ್ ಮುಂಬೈ, ಅದು ಸೇಮ್ ಅಮೌಂಟ್ ಅಲ್ಲಿ ಫೀಸ್ ಆಗಿತ್ತು ಟು ಡೂ ಅ ಕೋರ್ಸ್ ವಿಚ್ ವಾಸ್ 2 years, ವಿಚ್ ವಾಸ್ ಅಗೈನ್ ಬ್ಯಾಚುಲರ್ಸ್ ಇನ್ ಜರ್ನಲಿಸಮ್ ಅಂಡ್ ಕಮ್ಯುನಿಕೇಶನ್, 2-3 years ಮೇ ಬಿ. ಸೊ ಅದನ್ನ ಮಾಡೋದಕ್ಕೆ ನಮ್ಮ ತಂದೆ ವಾಸ್ ಲೈಕ್, ನೀನು ಮಾಡಿದ್ರೆ ಇಂಜಿನಿಯರಿಂಗ್ ಮಾಡು, ಇಲ್ಲಾಂದ್ರೆ ಯಾವ್ದಾದ್ರು ಡಿಗ್ರಿ ಮಾಡ್ಕೊಂಡು ಸುಮ್ಮನೆ ಇರ್ಬಿಡು ಅಂತ. ಬಟ್ ದ ಸೇಮ್ ಫಾದರ್, after getting trained from my mother, that day he comes straight away to that venue where I was selected and he says, so ivat ಎಷ್ಟು ಕಟ್ಟಬೇಕು? They say at least 10,000 you have to pay as a token advance anta. So that's when he pays that 10,000 and he says, you're my son, let's see what we can do. ಆದರೆ ನಿನ್ನ ಅಡ್ಮಿಷನ್ ಆಗೋದ್ರೊಳಗಡೆ 2 ಲಕ್ಷ ಆದರೆ ಕಟ್ಟೋಣ, ಇಲ್ಲಿದ್ರೆ 10,000 ಹೋಗ್ಲಿ ಬಿಡು ಅಂತ. That was the first time my father took a step towards supporting my interest in pursuing acting, and that was because of my mother. So ಮನೇಲಿ ಯೂಶ್ವಲಿ ನಮ್ಮ ತಾಯಿ ಅಂದರೆ ನಮ್ಮಲ್ಲಿರುವಂಥ ಪಾಸಿಟಿವ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು. ಆ್ಯಂಡ್ ಐ ಫೀಲ್ ಆಲ್ ಮದರ್ಸ್ ಆ್ಯಂಡ್ ಫಾದರ್ಸ್ ಆಲ್ಸೋ. ಸೊ ಬಟ್ ಮೋಸ್ಟ್ಲಿ ಯಾಕಂದರೆ ಮಕ್ಕಳು ಅಂತ ಹೇಳಿದಾಗ ಮೊದಲು ಇನಿಷಿಯೇಟಿವ್ಗಳನ್ನ ತಗೊಳ್ಳೋದೆ, ಮೊದಲು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದೇ ತಾಯಿ ಅಂದರು. ಆ್ಯಂಡ್ ಐ ಥಿಂಕ್ that every parent should do it. And ಮನೆಯಲ್ಲೇ ಆ ಥರದ ಸಪೋರ್ಟ್ ಸಿಕ್ಕಿದಾಗ nobody can stop you, no matter what. We spoke about a mother's role in child's life. Now what are the duties of the child in their mother's life? So ಅದೇ ಅಂದರೆ to speak about what are the role about a child in their mother's life, I think I'll talk about it later. But first I should, and I definitely use this opportunity to tell about what role later on I played in her life and how it turned out and what happened about it. So when, as you all know, after a point I quit television and I started my small food truck, and how we evolved from there, from a food truck to an actual food truck to multiple branches of my gully kitchen.
and how in my absence my mother took care of it. And how could I even possibly think of asking my mother to take care of it? And my mother was being a housewife for all 28 years in my life. I've seen her as a housewife and not as an entrepreneur who can run a business. Henge I would have thought about my mother can run this in my absence was because I've seen all my life manelle idkondo my mom hantavagi she is done business, different kind of business, being it selling sarees at home, doing some embroidery works on sarees and selling it to people in the local area wherever we were, Adusgalalli. And I think navella being guys, boys, daughters, sons, whatever, we all see how a woman in the house is treated by the man in the house. So when my mom, she wanted to start a saree business, she had to go to Surat, buy a couple of sarees, get it back to Udupi and sell it to the localites. And that is when my father took an initiative of supporting her and her dreams to be an entrepreneur in a small scale, and he took her to Surat and he identified ಯಾವ ಊರಿಗೆ ಹೋಗಿ ಸೀರೆ ತಗೊಂಬರ್ಬೇಕು, ಎಲ್ಲಿ ಕಮ್ಮಿ ಇರುತ್ತೆ, ಆ್ಯಂಡ್ ಹಿ ವಾಸ್ ದ ಒನ್. ಆ್ಯಂಡ್ ಐ ಥಿಂಕ್ ನನ್ನ ತಂದೆ ಏನು ಚಿಕ್ಕದಾಗಿ ಮಾಡಿದ್ರು ಆ್ಯಂಡ್ ಅಲ್ಲಿಂದನೇ ನಮ್ಮ ತಂದೆಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ತಾಯಿ ಮೇಲೆ, ಆ್ಯಂಡ್ ಐ ಥಿಂಕ್ ಶಿ ಕ್ಯಾನ್ ಡೂ ಸಮಥಿಂಗ್. ಆ್ಯಂಡ್ ಶಿ ಈಸ್ ಅ ಡಾಟರ್ ಆಫ್ ಅ ಹೋಟೆಲಿಯರ್, ಆ್ಯಂಡ್ ಶಿ ಈಸ್ ಅ ವೈಫ್ ಆಫ್ ಅ ಹೋಟೆಲಿಯರ್, ಶಿ ಈಸ್ ಅ ಡಾಟರ್ ಇನ್ ಲಾ ಆಫ್ ಅ ಹೋಟೆಲಿಯರ್. ಸೊ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡ್ ಹೋಟೆಲ್ಸ್, ಬೋತ್ ಮೈ ಗ್ರ್ಯಾಂಡ್ ಫಾದರ್ಸ್ ಹ್ಯಾಡ್ ಹೋಟೆಲ್ಸ್. ಆ್ಯಂಡ್ ನಮ್ಮ ಹೋಟೆಲಲ್ಲಿ ಊಟಕ್ಕೆ ಹಾಕ್ತಿದ್ದಿದ್ದು ಉಪ್ಪಿನಕಾಯಿ ನಮ್ಮ ಅಮ್ಮ ಮಾಡ್ತಿದ್ದಿದ್ದು ಉಪ್ಪಿನಕಾಯಿ. ಅವಾಗಿಂದ ಐ ಆಲ್ವೇಸ್ ಯೂಸ್ ಟು ಟೆಲ್ ಹರ್, ಚಕ್ಲಿ ಮಾಡಿ ಪ್ಯಾಕೆಟ್ ಮಾಡಿ ಸೆಲ್ ಮಾಡೋಣ, ಉಪ್ಪಿನಕಾಯಿ ಮಾಡಿ ಡಬ್ಬ ಮಾಡಿ ಸೆಲ್ ಮಾಡೋಣ. ದೇರ್ ಆಲ್ವೇಸ್ ಯೂಸ್ ಟು ಬಿ ಡ್ರೀಮ್ಸ್ ವಿಚ್ ವಿ ಕುಡ್ ನೆವರ್ ಫುಲ್ಫಿಲ್. ಅಂದರೆ ಅದನ್ನ ಆ ಮಟ್ಟಕ್ಕೆ ರೀಚ್ ಆಗಕ್ಕಾಗ್ತಿರ್ಲಿಲ್ಲ, ಅದನ್ನ ಪ್ರಾಕ್ಟಿಕಲಿ ಹೊರಗಡೆ ತರಕ್ಕಾಗ್ತಿರ್ಲಿಲ್ಲ. I think this was one opportunity that created unknowingly. ನಾನು ಕೂಡ ಅನ್ಕೊಂಡಿರ್ಲಿಲ್ಲ that I would tell my mother to do this. So I asked my father. My father was not supportive. He didn't want me to start a hotel on the streets. He didn't want his son to be a street vendor and sell idlis and dosas on street. He wanted his son to get back to television and do what he was doing and what he was best at. But nange, I wanted to quit television and get into films. So my dreams were different, and ನಾನು ಯಾಕೋಸ್ಕರ ಆ ಡಿಸಿಷನ್ಸ್ಗಳನ್ನ ತಗೊಳ್ತಾ ಇದ್ದೆ, ಮೈ ಫಾದರ್ ಡಿನ್ ಅಂಡರ್ಸ್ಟ್ಯಾಂಡ್. ನಾಟ್ ದಟ್ ಮೈ ಮದರ್ ಅಂಡರ್ಸ್ಟುಡ್, ಬಟ್ ಮೈ ಮದರ್ ಹ್ಯಾಡ್ ಟ್ರಸ್ಟ್ ಇನ್ ದ ಪ್ರೊಸೆಸ್ ವಾಟ್ ಐ ವಾಸ್ ಫಾಲೋಯಿಂಗ್, ಬಿಕಾಸ್ ಶಿ ಸೀನ್ ಮಿ ಮೋರ್ ದ್ಯಾನ್ ಮೈ ಫಾದರ್. ಸೊ ಮೈ ಫಾದರ್ ಯೂಸ್ ಟು ಸೇ, ಇಲ್ಲ ಈ ಹೋಟೆಲ್ ಜರ್ನಿ ಎಲ್ಲ ನಾನು ನೋಡಿದ್ದೀನಿ, ಇಟ್ಸ್ ಅ ಫೇಲ್ಯೂರ್, ಯು ಕಾಂಟ್ ಸಕ್ಸೀಡ್. ಬಟ್ ಮೈ ಮಾಮ್ ಡಿಂಟ್ ಸಿ ದ ಸ್ಕೇಲ್ ಆಫ್ ಬಿಸ್ನೆಸ್ ದಟ್ ಐ ಹ್ಯಾವ್ ಸ್ಟಾರ್ಟೆಡ್. ಮೈ ಮಾಮ್ ಜಸ್ಟ್ saw that my son has started something and how possibly I can support him, and that is when I identified my mother is the best person who can run this business in my absence, and in the same way or even more effectively than I have run this business. And ಇವತ್ತು ನಾವು 2 ಬ್ರಾಂಚು ಎಲ್ಲ ಮಾಡಿದ್ದೀವಿ, but then still there are so many dishes that goes from my house which is done by her. ಅವತ್ತು ಹೆಂಗೆ ನಮ್ಮ ತಂದೆ ಹೋಟ್ಲಿಗೆ ಊಟಕ್ಕೆ ಉಪ್ಪಿನಕಾಯಿ ಹೋಗ್ತಾ ಇತ್ತು, ಇವತ್ತು ನಮ್ಮ ಹೋಟ್ಲಿಗೆ ಎಷ್ಟೋ ಸ್ವೀಟ್ಸ್ ಹೋಗುತ್ತೆ, ಎಷ್ಟೋ ಡಿಶಸ್ ದಟ್ ಶೀ ಈಸ್ ಪ್ಲ್ಯಾನ್ಡ್ ಆ್ಯಂಡ್ ಶೀ ಈಸ್ ಡಿಸೈನ್ ಗೋಸ್. ಆ್ಯಂಡ್ ಶೀ ಲಿಟ್ರಲಿ ಇನ್ ಮೈ absence, my brother later joined the business, but she was the one who took care, who ran this business all 4 months. Only one thing I told before I went to Bigg Boss was, make sure ನಾನು ಇವತ್ತವರೆಗೂ 6 ತಿಂಗಳಲ್ಲಿ ಬಟ್ರ್ ಇಲ್ಲದೆ ಇರಲಿ, ದೋಸೆ ಇರಲಿ ಇಲ್ಲದೆ ಇರಲಿ, ತೊಳೆಯೋರಿರಲಿ ಇಲ್ಲದೆ ಇರಲಿ, ಹಿಟ್ಟುರ್ಬೋರಿರಲಿ ಇಲ್ಲದೆ ಇರಲಿ, this business didn't stop for last 6 months, and I don't want this to stop even for a day in my absence when I'm in Bigg Boss anta. And without any flaws, she took that responsibility and then she ran it, and I was like, oh, Bosha in the right time, during when she got married or before she got married, my grandfather would have handed over his business to her and said, ನೀನು ಇದನ್ನ ನೆಚ್ಕೊಂಡು ಹೋಗು ಅಂತ. I don't think anybody else in the family or anybody else would run that hotel business as effectively as my mother.
So a man, when he runs a hotel, he thinks from the perspective of the cash box. But the woman, when she runs a hotel business, she thinks from the perspective of a kitchen. That's the difference between a man running a business, a woman running a business. So a man thinks from his head when he runs a business, a woman thinks from her heart when she runs the business. So that is the beauty of a women entrepreneur, and that's my queen, my mother. And nನ್ಗೆ ಅನ್ಸಲ್ಲ without my mother, this entrepreneurial journey of Gully Kitchen would progress where we are celebrating the 5th anniversary of Gully Kitchen on this Women's Day. So knowingly, unknowingly, I never thought about this. This business was started in the year 2019 on March 8th, which is a Women's Day. And here is a woman who has been the motivation, who has been the inspiration behind all my dreams, and who deserves this beautiful crown for all the success I have today, and for all the success she's led us towards. Hakata. ಅವ್ನು ಬಿಗ್ ಬಾಸಿಗೆ ಹೋಗುವಾಗ ನಮ್ಮ ಮೇಲೆ ಬಿಟ್ಟು ಹೋಗಿದ್ನಲ್ವ, ಆವಾಗ ನಮಗೂ ಒಂದು ಇದು ಇತ್ತು, ಅವನಿಗೂ ಒಂದು ಯಾವ ಕಾರಣಕ್ಕೂ ಹೋಟ್ಲು ಬಂದಾಗಬಾರ್ದು ಅಂಥೇಳಿ. ಮತ್ತು ನಾವು ಎಷ್ಟು ಕಷ್ಟ ಆದರೂ ನಾವು ಸಹ ಕಷ್ಟಪಟ್ಟು ಮುಂದುವರ್ಸ್ಕೊಂಡು ಹೋಯ್ತು ಅದನ್ನು. ಅವ್ನು ಬಿಗ್ ಬಾಸ್ ಒಳಗೆ ಅರ್ಧ ಬಿಗ್ ಬಾಸ್ ಆಗ್ತಾಯಿತ್ತಲ್ವ, ಆವಾಗಲೇ ತುಂಬ ಜನ ಎಲ್ಲ ತುಂಬ ಬರ್ತಾಯಿದ್ರು. ಆವಾಗ ತುಂಬ ಖುಷಿ ಅಂದರೆ ಖುಷಿ ಆಯಿತು. ಇನ್ನೂ ಹೋಟ್ಲು ಇನ್ನೂ ಇಂಪ್ರೂವ್ ಮಾಡಬೇಕು, ತುಂಬ ಐಟಮ್ ಎಲ್ಲ ಮಾಡಬೇಕು ಅಂತೇಳಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ರಾತ್ರಿ ಎಷ್ಟು ಕಾಲು ನೋವು ಬರ್ತಿತ್ತು. ಆವಾಗ ನಮ್ಮ ಅಕ್ಕ ತಾಯಿ ಬಂದಿದ್ದರು. ನಮ್ಮದು ಹೋಟ್ಲ್ ಕ್ಲೋಸ್ ಮಾಡುವಾಗ ನಾವು 12 ಗಂಟೆ ಆಗ್ತಿತ್ತು. ನಮ್ಮ ತಾಯಿ ಹೇಳೋದು, ಅಷ್ಟೊತ್ತು ನಿಂತ್ಕೊಳ್ತೀಯಲ್ಲ, ಕಾಲು ಸಾಕಾಗಲ್ವ ಅಂತ. ಅದ್ರ ಜನ ಎಲ್ಲ ತುಂಬ ಬಂದು ಇವನದ್ದು ವಿಷಯ ಹೇಳುವಾಗ ಎಲ್ಲ ತುಂಬ ಖುಷಿ ಆಗ್ತಿತ್ತು. ಸುಸ್ತಾಗಿದ್ದು ಸಹ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅವರು ಭಟ್ರೆಲ್ಲ ಇನ್ನೂ ಸ್ವಲ್ಪ ಬೇಗ ಕ್ಲೋಸ್ ಮಾಡೋಣ ಅಂತ ಹೇಳುವಾಗ ನಾನು ಐಟಮ್ ಎಲ್ಲ ಇರೋದನ್ನೆಲ್ಲ ಖಾಲಿ ಮಾಡಿಕೊಂಡೆ ಹೋಗೋಣ ಅಂಥೇಳಿ ಖುಷಿ ಆಗ್ತಿತ್ತು. ಕಸ್ಟಮರ್ ಬರ್ತಾನೆ ಇರ್ತಿದ್ರು, ಎಲ್ಲೆಲ್ಲಿ ಕಸ್ಟಮರ್ ಎಲ್ಲ ಬರ್ತಾ ಇರ್ತಿದ್ರು. ಆವಾಗ ತುಂಬ ಖುಷಿ ಆಗ್ತಿತ್ತು. ಅವನು ಬಿಗ್ ಬಾಸಿಂದ ಬಂದಮೇಲೆ ತುಂಬ ಖುಷಿ ಆಯ್ತು. ಇಷ್ಟು ಮಾಡಿ ಇದು ಮಾಡಿದ್ದಕ್ಕೂ ಒಂದು ಸ್ವಾರ್ಥ ಆಯ್ತಲ್ಲ ಅಂಥೇಳಿ. ಅವನಿಗೂ ಸಹ ಖುಷಿ ಆಯಿತು, ನನಗೂ ತುಂಬ ಖುಷಿ ಆಯಿತು. So basically, I never had a longer dream or longer plan for Gully Kitchen. Andre my whole idea was, andre nange I have a dream of getting into acting, andre being in films. So till the day I reach there, or till that project which I was supposed to start, alli tanka reach ago tanka I have to take care of my daily bread and butter. ಅದಕ್ಕೆ ಸಪೋರ್ಟ್ ಆಗೋ ದಿವಸದ ತನಕ ಐ ವಿಲ್ ರನ್ ದಿಸ್. ಆಫ್ಟರ್ ದ್ಯಾಟ್ ಐ ಮೈಟ್ ಗಿವ್ ಇಟ್ ಟು ಸಂಬಡಿ ಎಲ್ಸ್, ಯಾರು ಬೇರೆ ರನ್ ಮಾಡ್ಕೊಂಡು ಹೋಗಲಿ, ನಾನು ಐ ವಿಲ್ ಗೆಟ್ ಬಿಸಿ ವಿತ್ ಮೈ ಆ್ಯಕ್ಟಿಂಗ್ ಅಂತ. ಬಟ್ ದ ಜರ್ನಿ ಆಫ್ 6 months ವಾಟ್ ಐ ವಾಸ್ ರನ್ನಿಂಗ್ ಗಲ್ಲಿ ಕಿಚನ್ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್, ಅದನ್ನು ಕನ್ಸಿಡರ್ ಮಾಡಿ, ಆ್ಯಂಡ್ ಆಫ್ಟರ್ ದ 4 months ಆಫ್ ಜರ್ನಿ ವಿಚ್ ವಾಸ್ ರನ್ ಬೈ ಮೈ ಮದರ್, ಆ ಜರ್ನಿನ ಕನ್ಸಿಡರ್ ಮಾಡಿ ಐ ಫೆಲ್ಟ್ ವಿ ಶುಡ್ ನಾಟ್ ಸ್ಟಾಪ್ ದಿಸ್, ಬಿಕಾಸ್ ದಿಸ್ ಇಸ್ ಗಿವನ್ ಲೈಫ್ ಟು ಮೀ. ಇದೊಂದು ನನ್ನ ಜೀವನಕ್ಕೆ ಒಂದು ಹೊಸ ಅರ್ಥನ ರೂಪಿಸ್ಕೊಟ್ಟಿರುವಂಥ ಒಂದು ಬಿಸ್ನೆಸ್. ಆ್ಯಂಡ್ ಮೋಸ್ಟ್ ಆಫ್ ಆಲ್ ದಿಸ್ ಇಸ್ ಗಿವನ್ ಲೈಫ್ ಟು ಅ ಆಂಟ್ರಪ್ರನರ್ ಲೈಕ್ ಮೈ ಮದರ್. ಅಂದರೆ ವಾಟ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್, ಅಂದರೆ ಐ ನ್ಯೂ ದಟ್ ಶಿ ಕ್ಯಾನ್ ಹ್ಯಾಂಡಲ್ ಇಟ್, ಬಟ್ ನಾಟ್ ಈ ಥರ. ನನಗೆ ಲಾಟ್ ಆಫ್ ಥಿಂಗ್ಸ್ ಐ ಆಮ್ ಗೆಟಿಂಗ್ ಟು ನೋ ಟುಡೇ, ಹೌ ಡಿಫಿಕಲ್ಟ್ ಇಟ್ ವಾಸ್ ಟು ರನ್ ವಿತೌಟ್ ಮೀ ಆ್ಯಂಡ್ ಶಿ ಅಲೋನ್ ರನ್ನಿಂಗ್ ದಿಸ್ ಬಿಸ್ನೆಸ್. ಸಿ ಇನ್ನೊಂದು ಮಾತು ಹೇಳಿದ್ರು ಅವರು, ಆ್ಯಂಡ್ ಐ ಥಿಂಕ್ ಸಪೋರ್ಟಿಂಗ್ ವಿಮೆನ್
and being there for each other runs in the family. How I was in Big Boss and I wanted my mother's support to run that business in my absence. Her mother and her sister was at home in Bangalore supporting her. So I think being for each other, standing for the women in the family runs in the blood of the women in the family. And that's how it runs in my blood today. ನನ್ನ ಅಜ್ಜಿಯಿಂದ ಹಿಡಿದು ನನ್ನ ಅವ್ರ ಅಕ್ಕನಿಂದ ಹಿಡಿದು ಅವರಿಂದ ಹಿಡಿದು, ಸೊ ಎವ್ರಿಬಡಿ ಈಸ್ ಫಾರ್ ಇಟ್. ಫ್ಯೂ ರಿಯಲೈಸ್ಡ್ ಇಟ್, ಫ್ಯೂ ಡಿಂಟ್ ರಿಯಲೈಸ್ ಇಟ್. ಸೊ few might have realized it long back, few might realize it today or tomorrow, whatever it is, but we all have that in us. Just make sure you knock the right door and get it out of yourself. ಇವನಿಗೆ ಹೇಳಿದ್ದಾರೆ ಪಾಪ, ಹೋಟ್ಲ್ ಮಾಡ್ತೇನೆ ಅಂದ ತಕ್ಷಣ ಎಂತ ಯಾಕೆ ಹೋಟ್ಲ್ ಮಾಡ್ತೀಯ ಮರ, ನನಗಂತೂ ಸ್ವಲ್ಪ ಇಷ್ಟ ಇಲ್ಲ ಅಂತ. ನಾನಂತೆ ಅವ್ರಿಗೆ ಹೇಳೋದು, ನೀವು ಹೋಗ್ತಿದ್ರು ಚಿಂತೆ ಇಲ್ಲ, ಅವನಿಗೆ ಒಂದೇ ಒಳ್ಳೆ ಆಶೀರ್ವಾದ ಮಾಡಿ ಅಂತ. ಇವನಿಗೆ ಒಂದೇ ಸಲ ಬೇಜಾರಾಯ್ತು, ಪಪ್ಪನ ಹತ್ರ ಹೋಟ್ಲ್ ಮಾಡ್ತೇನೆ ಅಂತಾನೆ ಅವ್ರು ಬಂದು ನಿಂತ್ಕೊಳ್ಳೋದು ಬೇಡ, ಒಂದು ಒಳ್ಳೇದಾಗ್ಲಿ ಮರ ಮಾಡಂತ ಹೇಳೋದು ಇಲ್ಲಲ್ವಾ ಅನ್ನೋದು. ಮಕ್ಳಿಗೆ ಮನ್ಸಿಗೆ ಆಗಿ ಬರಬಾರ್ದಲ್ಲ, ನಾವು ಅವ್ರಿಗೆ ಮನ್ಸಿಲ್ದಿದ್ರು ಆಗು ಒಳ್ಳೇದಾಗ್ಲಿ ಮಾಡಂತ ಹೇಳ್ಬೇಕು ಅಲ್ವಾ. ಒಳ್ಳೇದಾಗೋದು ಬಿಡೋದು ಮತ್ತೆ ಅದು ಗಂಡಸರಿಗೆ ಬರಲ್ಲ. ನಿಮ್ಮ ಪಪ್ಪನ ಹೋಟ್ಲ್ ಇದ್ದಿತ್ತಲ್ಲ, ನೀವು ಹೋಗಿ ನಿಂತ್ಕೊಂಡ್ಲಿ? ನಮ್ಮ ಪಾಪ ಬಿಡ್ಲೇ ಇಲ್ಲ, ಹೆಂಗಸರು ಅವಾಗೆಲ್ಲ ಹೆಂಗಸರೆಲ್ಲ ಹೋಟ್ಲಿಗೆ ಹೋಗ್ಲಿಕ್ಕೆ ಇರ್ಲಿಲ್ಲ. ಇಲ್ಲ, ಹುಡುಗಿಯವರೆಲ್ಲ ಹೋಟ್ಲಿಗೆ ಬರಬಾರ್ದು ಅಂತ ಹೇಳಿ ಭಯಂಕರ ಸ್ಟ್ರಿಕ್ ಅಲ್ಲ ಅವಾಗಿನವರು. ನಮ್ಗಂತೂ ಒಂದು ಉಗುರು ಕಟ್ ಮಾಡ್ಲಿಕ್ಕೆ ಮನೆಗೆ ಜನ ಕರೆಸ್ತಿದ್ರು ನಮ್ಮ ತಂದೆ. ಅಲ್ಲಿ ಅಂದ್ರೆ ನಮ್ದು ಹಾವೇರಿ ಸೈಡ್ ತುಂಬಾ ಹುಡುಗರೆಲ್ಲ ತುಂಬಾ ಗೇಲಿ ಮಾಡೋದು, ತುಂಬಾ ಒಂಥರ. ಹಾಗಾಗಿ ಕೂದಲು ಕಟ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಮನೆಗೆ ನಮ್ಗೊಂದು ಆಸೆ ಆಗೋದು, ಹೋಟ್ಲಿಗೆ ಹೋಗಿ ಏನಾದ್ರು ತಿಂಡಿ ಅಂತ. ಅದಕ್ಕೆ ಮನೆಗೆ ಕಳಿಸ್ತೇವೆ, ನೀವು ಬರಲೇಬಾರ್ದಂತೆ. ಹೋದ್ರು ಸಹ ಅಲ್ಲಿ ಕಾಲಡಿ ಒಂದು ಕ್ಯಾಶ್ ಬಾಕ್ಸ್ ಇತ್ತು, ಅಲ್ಲಿ ಕೆಳಗೆ ಕೂತ್ಕೊಂಡು ಬೆಣ್ಣೆ ಇಡ್ಲಿ ತಿನ್ಸಿ ಮನೆಗೆ ಕಳಿಸೋದು. ನಮ್ಮ ಮೇಲೆ ಬಿಟ್ಟು ಮಕ್ಕಳು ಮನ್ಸು ಮಾಡಿದ್ರು ನಮ್ಗೊಂದು ಧೈರ್ಯ ಬರುತ್ತೆ ಅದೆಲ್ಲ ಮಾಡುವ ಅಂತೇಳಿ ಅಲ್ವಾ. ಸೊ ಸಿ, ದಟ್ಸ್ ವಾಟ್ ಇಟ್ ಈಸ್ ಅಲ್ಲ. ಅಂದರೆ ಇಟ್ಸ್ ಒನ್ ಪರ್ಸನ್ಸ್ ಟ್ರಸ್ಟ್ is what in all that you need. And if that person is your mother, your husband, your father, or your son, or your daughter, nothing like it. So how she trusted in ನನ್ನ ನಿರ್ಧಾರಗಳನ್ನು ಅವ್ರು ಯಾವ ಥರ ನಂಬಿದ್ರೋ ಅವ್ರ ನಿರ್ಧಾರನ ನಾನು ನಂಬಿದೆ. ಆ್ಯಂಡ್ ಐ ವಾಸ್ ಲೈಕ್, ಐ ಡಿಂಟ್ ಥಿಂಕ್, ಅಂದರೆ ಅಷ್ಟೊಂದು ಪ್ರಾಕ್ಟಿಕಲಿ ಯೋಚನೆ ಮಾಡಲಿಲ್ಲ. I had to go to Big Boss. I wanted somebody to run the show in my absence, and I felt ಅಮ್ಮನಿಗೆ ಹೇಳೋಣ ಅಂತ ಅಷ್ಟೇ. ಬಿಟ್ಟರೆ ಅಮ್ಮ ಮಾಡ್ತಾರಾ ಮಾಡಲ್ವಾ ಅನ್ನೋ ಯೋಚನೆನೇ ನನ್ನ ತಲೆಗೆ ಬರಲಿಲ್ಲ. ಬಿಕಾಸ್ ಬೀಯಿಂಗ್ ವಿತ್ ಹರ್ ಆ್ಯಂಡ್ ಗ್ರೋಯಿಂಗ್ ಅಪ್ ವಿತ್ ಮೈ ಮದರ್ ಫಾರ್ 29 years before Big Boss, 29 years before Big Boss, by default I knew what my mother was capable of, how my mother knew what my son is capable of. ಸೊ ಇಟ್ಸ್ ವೈಸ್ ವರ್ಸ. ಅಂದರೆ ಈಗ ನನ್ನ ತಂದೆಗೆ ನನ್ನ ಬಗ್ಗೆ ಎಷ್ಟು ಗೊತ್ತೋ ಗೊತ್ತಿಲ್ವೋ, ಎಷ್ಟು ಲಿಮಿಟ್ ಆಗಿರುತ್ತೋ, ಆ್ಯಂಡ್ ಬಟ್ ನನ್ನ ತಾಯಿಗೆ ನನ್ನ ಬಗ್ಗೆ ಜಾಸ್ತಿ ಗೊತ್ತಿರುತ್ತೋ ಅಂತ ಹೇಳಿದೆ. ಬಟ್ ಅಟ್ ದ ಸೇಮ್ ಟೈಮ್, ಇಫ್ ದ ಸನ್ ಆರ್ ದ ಡಾಟರ್ ಇಸ್ ಗಿವನ್ ಸೇಮ್ ಇಂಪಾರ್ಟೆನ್ಸ್ ಹೌ ಅ ಮದರ್ ಇಸ್ ಗಿವನ್, ಇಂಪಾರ್ಟೆನ್ಸು ಬಿಟ್ಬಿಡಿ, ಗ್ರೋಯಿಂಗ್ ಅಪ್ ವಿತ್ ಹರ್, ಸೀಯಿಂಗ್ ಹರ್ ಡೈಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಸೀಯಿಂಗ್ ಹರ್ ಕೆಪಾಸಿಟೀಸ್, by default you would know that okay, she will do this. I know, I'm sure about it. And ಅದೊಂದು ನಂಬಿಕೆ ಅಷ್ಟೇ. ನೀವು ಮಾಡ್ತೀರಾ, ನನಗೆ ಗೊತ್ತು, ನೀವು ಮಾಡಿ, ಅಷ್ಟೆಲ್ಲ ಹೇಳಬೇಕಾಗೇ ಇರಲಿಲ್ಲ. ಅಮ್ಮ ನಾನು ಬಿಗ್ ಬಾಸ್ ಹೋಗ್ತಾ ಇದ್ದೀನಿ, ಬರೋ ತನಕ ಏನು ಚೆನ್ನಾಗಿ ನೋಡ್ಕೊಳ್ಳಿ ಮರ್ರೆ, ಕ್ಲೋಸ್ ಒಂದು ಮಾಡಬೇಡಿ ಯಾವುದೇ ರೀತಿ, ಇಷ್ಟೇ. ದಿಸ್ ವಾಸ್ ದ ಟಾಪಿಕ್, ದಿಸ್ ವಾಸ್ ಹೌ ಐ ಸ್ಪೋಕ್ ಆ್ಯಂಡ್ ಐ ಲೆಫ್ಟ್. Imagine if this small gesture can give so much energy to your mother or the women in your house, then acknowledging every action of the women in the house by a man or by anybody, by another woman, what impact could make on women. So when ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ I learned from everybody, not just from the family we learned, that I learned from a lot of people. There was a person, I forgot his name ಇವತ್ತು, he's an artist. So ಮಧ್ಯಾಹ್ನ ಊಟ ಮಾಡಿ ಟಿಫಿನ್ ಬರೋದು ಅವ್ರಿಗೆ ಮನೆಯಿಂದ, ಮಧ್ಯಾಹ್ನ ಊಟ ಮಾಡಿ he used to call his wife. He would say, ಸಾರು ಚೆನ್ನಾಗಿತ್ತು, ಚಪಾತಿ ಚೆನ್ನಾಗಿತ್ತು, ಪಲ್ಯ ಚೆನ್ನಾಗಿತ್ತು, ವಾಟ್ ಎವರ್, ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ವಾಟ್ ಎವರ್. ಐ ವಾಸ್ ಲೈಕ್,
ಫಸ್ಟ್ ದಿವಸ ನೋಡಿದೆ, ಎರಡನೇ ದಿವಸ ನೋಡಿದೆ, ಎವ್ರಿ ಡೇ ಹಿ ಯೂಸ್ ಟು ಡೂ ದಿಸ್. ಆ್ಯಂಡ್ ಹಿ ಯೂಸ್ ಟು ಕಾಲ್ ಹಿಸ್ ಮದರ್ ಆ್ಯಂಡ್ ಫಾದರ್ ಆಲ್ಸೋ ಟು ಆಸ್ಕ್ ಇಫ್ ದೇ ಹ್ಯಾವ್ ಟೇಕನ್ ದ ಮೆಡಿಸಿನ್, ಎವ್ರಿಥಿಂಗ್. ಸೊ ದಟ್ ಈಸ್ ವೆನ್ ಐ ಅಂಡರ್ಸ್ಟುಡ್. ಐ ಆಸ್ಕ್ಡ್ ಹಿಮ್, ಡೈಲಿ ಮಾಡ್ತೀರಾ ಸರ್ ಇದು ಅಂತ? ನಾನು ಡೈಲಿ ಮಾಡ್ತೀನಿ. ದಟ್ ಈಸ್ ವೆನ್ ಹಿ ಟೋಲ್ಡ್, ನಾವು ಪ್ರಪಂಚ ನೋಡ್ತಾ ಇದ್ದೀವಿ ಗಂಡಸರಾಗಿ, ಪ್ರತಿ ದಿವಸ ಹೊರಗಡೆ ಬರ್ತೀವಿ, ಕೆಲಸ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಹೆಂಗಸರು ಹೊರಗಡೆ ಕೆಲಸಕ್ಕೆಲ್ಲ ಹೋಗ್ತಾರೆ, ಎಲ್ಲದೂ ಮಾಡ್ತಾರೆ, ಓಕೆ. ಬಟ್ ಮನೆಯಲ್ಲಿ ಹೌಸ್ ವೈಫ್ ಆಗಿರುವಂಥ ಹೆಂಗಸರು ಅವ್ರು ಮಾಡುವಂಥ ಕೆಲಸಗಳು ಆರ್ ಅನ್ನೋಟಿಸ್ಡ್. ನೋಬಡಿ ನೋಟಿಸಸ್ ದೇರ್ ಎಫರ್ಟ್. ಬಟ್ ಆಸ್ ಅ ಹಸ್ಬೆಂಡ್, ಆಸ್ ಅ ಫಾದರ್, ಆಸ್ ಅ ಸನ್, ಇಫ್ ಐ ಡೋಂಟ್ ಎಕ್ನಾಲೇಜ್ ದೇರ್ ಎಫರ್ಟ್, ಹೂ ಎಲ್ಸ್ ವುಡ್? ಸೊ ನಾಳೆ ನನ್ನ ಹೆಂಡತಿ ಉಪ್ಪು ಸರಿ ಇರಲಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಸರಿಯಾಗಿ ಹಾಕ್ತೀನಿ. ಅವಳು ಮಾಡೋ ತಪ್ಪನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಾನು ಅವಕಾಶನೇ ಕೊಡ್ತಿದ್ರೆ ಹೂ ಎಲ್ಸ್ ವಿಲ್? ಅವಳು ಮಾಡೋವಂಥ ಕೆಲಸನ ಅಪ್ರಿಷಿಯೇಟೇ ಮಾಡ್ತಿದ್ರೆ ಹೂ ಎಲ್ಸ್ ವಿಲ್? ಸೊ ದೇರ್ ಆರ್ ನೋ ಅವಾರ್ಡ್ ಸೆರೆಮನೀಸ್ ಫಾರ್ ಲೈಕ್ ಹೌ ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ಎಂಟರ್ಪ್ರೂನರ್, ಬೆಸ್ಟ್ ಪ್ರತಿಯೊಂದು ಇದಕ್ಕೂ ಒಂದು ಅವಾರ್ಡ್ ಸೆರೆಮನಿಗಳಿದೆ. ಪ್ರತಿಯೊಂದು ಬಿಸ್ನೆಸ್ಸಲ್ಲಿದೆ, IT ಸೆಕ್ಟರಲ್ಲಿದೆ, ಎಲ್ಲ ಸೆಕ್ಟರಲ್ಲೂ ದೇರ್ ಆರ್ ಅವಾರ್ಡ್ಸ್ ಟು ಅಪ್ರಿಷಿಯೇಟ್ ಆ್ಯಂಡ್ ಎಕ್ನಾಲೇಜ್ everybody's effort, women, men, everybody. But there is no award ceremonies to acknowledge a woman's effort who is a homemaker. I think this action of a man who can appreciate the effort that a homemaker puts at home is what is the best award you can give, and that's the beauty of life. Andre, it's simple, it's small, it takes just one call. Use the technology. What is one thing you want to say to all the people out there to value their mother's presence? ಈಗ ಮಸ್ಟ್ ಜನ ನಮ್ಮ ಈ ಇಂಟರ್ವ್ಯೂ ಕಾಣ್ತಾ ಇದ್ರು, ನಮ್ಮದು ನಿಮ್ದಲ್ಲ. ಸೊ ಇಟ್ಸ್ ವುಮೆನ್ಸ್ ಡೇ. ಅಲ್ಲಿ ಇದನ್ನ ನೋಡ್ತಾ ಇರುವಂಥ ತಾಯಂದ್ರಿಗೆ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ನಿಮ್ಮ ತಾಯಿ ನಿಮ್ಮ ಜೀವನದಲ್ಲಿ ಏನು ಮಾಡ್ಯಾರೋ, ಅವ್ರು ಯಾವ ಥರ ತಾಯಂದ್ರ ಜೀವನದಲ್ಲಿ ಮಾಡಬೇಕು, ಏನು ಮಾಡಬೇಕು, ಅವರ ಪ್ರೆಸೆನ್ಸ್ ಒಬ್ಬ ಮಗನ ಲೈಫಲ್ಲಿ, ಒಬ್ಬ ಗಂಡನ ಲೈಫಲ್ಲಿ ಯಾವ ಥರ ಇರಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅಷ್ಟೇ. ನಮ್ಮ ತಾಯಿ ನಮಗೆ ಒಳ್ಳೆ ಸಾಥ್ ಕೊಟ್ಟು ಒಳ್ಳೆ ಇದು ಮಾಡಿದ್ದಾರೆ. ನಾನು ಸಹ ನನ್ನ ಮಗನಿಗೆ ಸಾಥ್ ಕೊಟ್ಟಿದ್ದೇನೆ, ಅವನು ಎಲ್ಲ ಒಳ್ಳೇದಾಗಲಿ ಅಂತ. ನೀವು ಎಲ್ಲ ತಾಯಂದಿರು ಹೀಗೆ ಮಕ್ಕಳಿಗೆ ಸಪೋರ್ಟ್ ಎಲ್ಲ ಕೊಟ್ಟು ಸಹಾಯ ಮಾಡಿದರೆ ಅವರು ಸಹ ಒಳ್ಳೆ ಮುಂದೆ ಹೋಗ್ತಾರೆ. ಇದನ್ನು ಬೇರೆ ಅರ್ಥ ಮಾಡ್ಕೊಳ್ಬಾರ್ದು. ನನ್ನ ತಾಯಿ ನನ್ನ ಮಗನನ್ನು ನಾನು ಎಷ್ಟರ ನೋಡ್ಕೊಂಡಿದ್ದೇನೆ ಅಂತ ಹೇಳಿ ಅಲ್ಲ, ನನ್ನ ಅನುಭವ ನಾನು ಹೇಳಿದ್ದು. ಸೊ ಬೇಸಿಕ್ಲಿ ಅದೇ, ಅಂದರೆ ಲಿಟಲ್ ಬ್ರೀಫ್ ಟು ವಾಟ್ ಎವರ್ ಶಿ ಸೆಡ್. ಮೈ ಮದರ್ಸ್ ಪ್ರೆಸೆನ್ಸ್ ಡೆಫಿನೆಟ್ಲಿ ಇಷ್ಟೊತ್ತು ತನಕ ತುಂಬ ವಿಚಾರಗಳನ್ನ ಹೇಳಿದ್ದೀನಿ ನಾನು. ನನ್ನ ತಾಯಿ ಪ್ರೆಸೆನ್ಸ್ ಇನ್ ಮೈ ಲೈಫ್, ಹೌ ಇಟ್ ವಾಸ್, ಹೌ ಇಟ್ ಈಸ್ ಸಪೋರ್ಟೆಡ್ ಮೀ ಆ್ಯಂಡ್ ಫಾರ್ ವೆರ್ ಎವರ್ ಐ ಆಮ್ ಟುಡೇ. ಇನ್ನೂ ಸಾಧನೆ ಮಾಡೋದು ಆ್ಯಂಡ್ ಮುಂದಕ್ಕೆ ಹೋಗೋದು ಬಹಳಷ್ಟಿದೆ. ಜಸ್ಟ್ ದ ಬೇಬಿ ಸ್ಟೆಪ್ಸ್ ದ್ಯಾಟ್ ಐ ಹ್ಯಾವ್ ಕೆಪ್ಟ್. ಬಟ್ ಈ ಬೇಬಿ ಸ್ಟೆಪ್ಸಿಗೆ ರೀಚ್ ಆಗೋದಕ್ಕೂ ಕೂಡ ಹರ್ ಕಾಂಟ್ರಿಬ್ಯೂಷನ್ ಇಸ್ ನೆಕ್ಸ್ಟ್ ಲೆವೆಲ್. ಅದನ್ನು ವರ್ಡ್ಸಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಐ ಥಿಂಕ್ ನನಗೆ ವಿ ಆಲ್ ಗೋ ಥ್ರೂ ಅ ಲಾಟ್ ಇನ್ ಲೈಫ್. ದ್ಯಾಟ್ ಈಸ್ ಪ್ರೊಫೆಷ್ನಲ್ ಬ್ರೇಕ್ ಡೌನ್ಸ್ ಆಗಿರ್ಬೋದು. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ, ನನ್ನ ಮುಂದಿನ ಜೀವನ ಏನು, ನಂದು ಇಲ್ಲೇ ನಿಂತುಬಿಟ್ಟಿದೆ, ಐ ಆಮ್ ನಾಟ್ ಪ್ರೋಗ್ರೆಸಿಂಗ್. ಲಾಟ್ ಆಫ್ ಕ್ವೆಶನ್ಸ್ ಟು ಅವರ್ ಸೆಲ್ಫ್. ದೇರ್ ಆರ್ ಪೀಪಲ್ ಹೂ ವಿಲ್ ಸೇ ಯು ಆರ್ ವರ್ತ್ಲೆಸ್, ನೀನೇನು ಅಲ್ಲ ಗುರು ಜೀವನದಲ್ಲಿ ಇವತ್ತು ಅಂತ ನಿಮ್ಮನ್ನು ಗೇಲಿ ಮಾಡ್ಬೋದು. ದೇರ್ ಆರ್ ಪೀಪಲ್ ಹೂ ವಿಲ್ ಲೀವ್ ಯು ಇನ್ ಬಿಟ್ವೀನ್, ಬಿ ಇಟ್ ಯುವರ್ ಫ್ರೆಂಡ್ಸ್, ಬಿ ಇಟ್ ಯುವರ್ ಗರ್ಲ್ ಫ್ರೆಂಡ್ಸ್. ಸೊ ದೇ ಮೈಟ್ ಮೇಕ್ ಯು ಫೀಲ್ ನೀನೇನು ಅಲ್ಲ, ನಿನ್ನ ಜೀವನದಲ್ಲಿ ನಾನು ಇರೋದಕ್ಕೆ ಯು ಡೋಂಟ್ ಡಿಸರ್ವ್ ಇಟ್ ಅಂತ. ಬಟ್ ದೆನ್ I think your mother is the only person who will make you realize that you are worth more than thousands of such people in your life. See, I had definitely so many incidences in my life where I could go under depression, where I could completely, there would have been destruction only in my life, and there would never be a constructive life of my own. I have had breakups, I have had breakdowns because of my professional career and my personal life as well. But every time that happened, I remember she was a person I called, and I was like, I was told this, that I'm worthless. ದೊಡ್ಡ ದೊಡ್ಡ ವರ್ಡ್ಸ್ಗಳನ್ನ ಕೊಟ್ಟು ನಿಮ್ಮ ಮಕ್ಕಳನ್ನ ನೀವು ಪುಸ್ಲಾಯಿಸೋ ಅವಶ್ಯಕತೆ ಇಲ್ಲ.
ಇಷ್ಟೇ ಶೀ ಟೋಲ್ಡ್ ಅವ್ರು ಯಾರೋ ಹೇಳ್ತಾರೆ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ, ನೀನು ಎಷ್ಟು ಒಳ್ಳೆ ಅದು ಮಾಡಿದ್ಯಾ, ನೀನು ಎಷ್ಟು ಒಳ್ಳೆ ಈ ಕೆಲಸ ಮಾಡಿದೆ, ನೀನು ಚಿಕ್ಕವನಿರ್ಬೇಕಾದ್ರೆ. ಸೊ ದಿಸ್ ಟೈನಿ ಮೂಮೆಂಟ್ಸ್ ದಟ್ ಯುವರ್ ಮದರ್ ಮೇಕ್ಸ್ ಯು ರಿಯಲೈಸ್ ವಾಟ್ ಯು ಹ್ಯಾವ್ ಡನ್ ಇನ್ ಯುವರ್ ಲೈಫ್ ಸೋ ಫಾರ್, ವಿಚ್ ನನ್ ಆಫ್ ದೋಸ್ 5 to 6 days guests in your life have done or seen, is what makes you rise from there, where you were thinking that you would fall. So she's seen my professional breakdowns and where she has stood by me. She's been a shoulder, she's given her shoulder to me to actually fall, rise again and stand back for myself. And she's seen my her son and his love life and how it was falling apart, and that is when she also stood by me. And so there were opportunities where I could go under depression, and there are moments where you can't express things to people around you. The only reason I never went to that zone is because of my mother. Because ನನ್ನ ಪ್ರತಿ ಜರ್ನಿಯಲ್ಲೂ ಪರ್ಸನಲ್ ಪ್ರೊಫೆಷನಲ್ ಆಲ್ ಮೈ ಜರ್ನಿ ಶಿ ವಾಸ್ ಅ ಪಾರ್ಟ್ ಆಫ್. ಐ ಮೇಡ್ ಹರ್ ಅ ಪಾರ್ಟ್ ಆಫ್ ಇಟ್. ಬಿಕಾಸ್ ಯೋರ್ ಮದರ್ is the only person who wouldn't judge you for whatever you are, wherever you are, and whatever condition you are in your life at that point of time. And she's the only person who can unconditionally love you and say you're worth more than this. And I think ಪ್ರತಿಯೊಂದು ತಾಯಂದ್ರು who is watching this, I feel you should always stand for your sons, and that is when I think you can avoid a lot of happenings which are happening these days with people of my age or younger than me, because they don't have a companion to share things with. I think a mother can be a best friend, best person who can stand by you at any given point of time and who wouldn't judge you for whatever you are, whoever you are, wherever you are. That's about my queen, and to all the queens, happy Women's Day, and happy Women's Day, Mother.